ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಐಫೋನ್ 16 Pro Maxನ ನಮ್ಮ ದೇಶದಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ 1,45,000 ರೂಪಾಯಿ ಆಗುತ್ತೆ. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಆಪಲ್ನವ್ರಿಗೆ ಇದೇ ಐಫೋನ್ 16 Pro Maxನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ರೂಪಾಯಿ ಬೀಳ್ಬೋದು ಅಂತ? ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫೈನಲಿ ಆಪಲ್ ಐಫೋನ್ 16 ಸೀರೀಸಿಂದು ಬಿಲ್ ಆಫ್ ಮೆಟೀರಿಯಲ್ ಕಾಸ್ಟ್ ರಿವೀಲ್ ಆಗಿದೆ. ಅಂದರೆ ಆಪಲ್ನವರು ಅವ್ರ ಫೋನ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯಾವ್ಯಾವ ಪಾರ್ಟಿಗೆ ಎಷ್ಟೆಷ್ಟು ರೂಪಾಯಿನ ಖರ್ಚು ಮಾಡ್ತಾ ಇದ್ದಾರೆ, ಒಂದು ಫೋನಿಗೆ ಅವ್ರಿಗೆ ಎಷ್ಟು ರೂಪಾಯಿ ಖರ್ಚು ಬೀಳುತ್ತೆ, ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಆಪಲ್ನವ್ರದ್ದು ಐಫೋನ್ 16 Pro Maxನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಆಪಲ್ನವ್ರಿಗೆ ತಗಲುವಂಥ ಖರ್ಚು ಕೇವಲ 40,739 ರೂಪಾಯಿ. 40,000 ರೂಪಾಯಿ ಗುರು. ಅವ್ರು ಸೇಲ್ ಮಾಡ್ತಿರೋದು ನಮ್ಮ ದೇಶದಲ್ಲಿ 1,45,000 ರೂಪಾಯಿ. 1 ಲಕ್ಷ ಪ್ರಾಫಿಟ್ ಮಾರ್ಜಿನ್. 1 ಲಕ್ಷ. ಯಪ್ಪ ದೇವರೇ. ಕಳೆದ ವರ್ಷ ಐಫೋನ್ 15 Pro Maxನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅಪ್ರಾಕ್ಸಿಮೇಟ್ಲಿ 38,000 ರೂಪಾಯಿ ಆಗ್ತಾ ಇತ್ತು. ಈ ವರ್ಷ ಈ ಕ್ಯಾಮ್ರಾದು ಡೆಡಿಕೇಟೆಡ್ ಆ್ಯಕ್ಷನ್ ಬಟನ್ ಕೊಟ್ಟಿದ್ದಾರಲ್ವಾ, ಸೊ ಅದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಆಗಿದೆ. ಇನ್ನು ಸಣ್ಣ ಪುಟ್ಟ ಚೇಂಜಸ್ ಇರೋದ್ರಿಂದ 2,000 ರೂಪಾಯಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಆಗಿದೆ. ಬಿಟ್ಟರೆ 40,000 ರೂಪಾಯಿಗೆ ಮ್ಯಾನುಫ್ಯಾಕ್ಚರ್ ಮಾಡಿ 1,45,000 ರೂಪಾಯಿಗೆ ಸೇಲ್ ಮಾಡ್ತಾರಲ್ಲ. ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಚಾರ್ಟನ್ನು. ಸೊ ಇದರಲ್ಲಿ ಈ ಐಫೋನ್ 16 Pro Max ವರ್ಸಸ್ ಐಫೋನ್ 15 Pro Maxinದು ಬಿಲ್ ಆಫ್ ಮೆಟೀರಿಯಲ್ದು ಕಂಪ್ಯಾರಿಸನ್ ಇದೆ. ನೋಡ್ಕೊಂಬಿಟ್ಟು ನೀವು ಕಂಪೇರ್ ಮಾಡ್ಕೋಬೋದು. ಡಿಸ್ಪ್ಲೇಗೆ ಎಷ್ಟು ರೂಪಾಯಿ ಆಗ್ತಾ ಇದೆ? ಈ ವರ್ಷ $80 ಆಗ್ತದೆ. 8,864 ಅಂದರೆ 6,400 ರೂಪಾಯಿ ಆಪಲ್ನವರಿಗೆ ಡಿಸ್ಪ್ಲೇಗೆ ಖರ್ಚು ಮಾಡ್ತಾ ಇದ್ದಾರೆ. 6,400 ರೂಪಾಯಿ ಒಂದು ಡಿಸ್ಪ್ಲೇಗೆ. ಬಟ್ ಅದೇ ಡಿಸ್ಪ್ಲೇ ಹೊಗೆ ಹಾಕುವಂತು ಅಂದರೆ ನಾವು ಸರ್ವಿಸ್ ಸೆಂಟ್ರಿಗೆ ತಗೊಂಡೋದ್ರೆ 3 ನಾಮ ಹಾಕ್ಬಿಟ್ಟು ಕಳಿಸ್ತಾರೆ. 40,000-50,000 ರೂಪಾಯಿ ದಂಡ, ಆಯಿತಾ? ಬಟ್ ಅವ್ರು ನೋಡಿ, ಅವ್ರಿಗೆ ಮ್ಯಾನುಫ್ಯಾಕ್ಚರ್ ಆಗೋದಕ್ಕೆ ಬೀಳ್ತಾ ಇರೋದು ಬರೀ $80, 6,400 ರೂಪಾಯಿ ಅಷ್ಟೇ, ಆಯಿತಾ? ಇನ್ನು ರ್ಯಾಮಿಗೆ LPDDR5X ರ್ಯಾಮಿಗೆ $17 ಗುರು. $17 ಇಂಟು 80 ಅಂದರೆ ನೀವು ಕನ್ವರ್ಷನ್ ಮಾಡ್ಕೊಳ್ಳಿ. ಸ್ಟೋರೇಜಿಗೆ $22 ಅಂತೆ. ಅಂದರೆ 8,2 16 ಹತ್ತತ್ರ 1,700-1,800 ರೂಪಾಯಿ ಆಗುತ್ತೆ ಅಷ್ಟೇ. ಅದೇ ನಾವು 512 GB ವೇರಿಯಂಟ್ ತೊಗೊಂಬಿಟ್ರೆ 10,000 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಬಟ್ ಅವ್ರಿಗೆ ಬೀಳ್ತಾ ಇರೋದು ಬರೀ 2,000-3,000 ಅದರೊಳಗೇನೆ. ಯಪ್ಪ. ಪ್ರೊಸೆಸರಿಗೆ $45, 8,544 ಹತ್ತತ್ರ 4,000 ರೂಪಾಯಿ ಬೀಳುತ್ತೆ. ಸೊ ನೋಡ್ತಾ ಇದ್ದೀರಾ. ಸೊ ನಿಮಗೆ ಕ್ಯಾಮ್ರಾಗೆ, ಫ್ರಂಟ್ ಕ್ಯಾಮ್ರಾಗೆ $20 ಅಂತ, ಆಯಿತಾ? ಸೊ 1,600 ರೂಪಾಯಿ. ಅದೇ ರೇರ್ ಕ್ಯಾಮ್ರಾಗೆ ಟೋಟಲ್ ಎಲ್ಲ ಕ್ಯಾಮ್ರಾಗಳನ್ನ ಸೇರಿ 6,400 ರೂಪಾಯಿ ಆಗಿದೆ. ಸೊ ಈ ಐಫೋನ್ 16 Pro Maxಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವಂಥ ಪಾರ್ಟು ಒಂದು ಡಿಸ್ಪ್ಲೇ. ಅದಕ್ಕೂ ಕೂಡ ಅಪ್ರಾಕ್ಸಿಮೇಟ್ಲಿ 6,400 ರೂಪಾಯಿ ಆಗುತ್ತೆ. ಮತ್ತು ಕ್ಯಾಮ್ರಾ ಮಾಡ್ಯೂಲ್ ಹಿಂದ್ಗಡೆ ಇರುವಂಥ ಕ್ಯಾಮ್ರಾಗಳು, ಅದಕ್ಕೂ ಕೂಡ ಆಲ್ಮೋಸ್ಟ್ ಅಷ್ಟೇ ಬೀಳುತ್ತೆ. ಅದನ್ನು ಬಿಟ್ಟರೆ ಉಳಿದ ಪಾರ್ಟ್ಗಳೆಲ್ಲ ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಲ್ಲ, ಕಡಿಮೆ ದುಡ್ಡು. ಸೊ ಓವರಾಲ್ ಎಲ್ಲದನ್ನು ನಾವು ಇನ್ಕ್ಲೂಡ್ ಮಾಡಿಕೊಂಡ್ರೆ, ಬಾಕ್ಸ್, ಆ ಫೋನಿನ ಬಾಕ್ಸನ್ನು ಕೂಡ ಮತ್ತು ಅಸೆಂಬ್ಲಿ ಕಾಸ್ಟ್ ಏನಿದೆ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡ್ರೆ ಟೋಟಲ್ ಬೀಳುವಂಥ ಖರ್ಚು 40,739 ರೂಪಾಯಿ. GSTಯನ್ನು ಕೂಡ ರಿಮೂವ್ ಮಾಡೋಣ, ಆಯಿತಾ? ಆಪಲ್ನವರು ಕೂಡ ನಮ್ಮ ದೇಶದಲ್ಲಿ ಫೋನ್ಗಳನ್ನ ಸೇಲ್ ಮಾಡಿದ್ರೆ ಗೌರ್ಮೆಂಟಿಗೆ GSTಯನ್ನು ಕಟ್ಟಬೇಕು. 18% GST ಹೋಗಲಿ, ಆಯಿತಾ? ಬಿಟ್ಟಾಕಿ 18%. ಸೊ ಎಫೆಕ್ಟಿವ್ ಆಗಿ 1,10,000 ರೂಪಾಯಿ ಅಂತ ಅಂದ್ಕೊಂಡ್ರೂ ಸಹ, ಆಯಿತಾ? 1,10,000 ರೂಪಾಯಿ ಬಿಫೋರ್ ಟ್ಯಾಕ್ಸು, ಆಯಿತಾ? ಟ್ಯಾಕ್ಸ್ ಎಲ್ಲ ಕಟ್ ಮಾಡಿ ಉಳಿದಿದ್ದು 1,10,000 ರೂಪಾಯಿ ಅಂದ್ಕೊಂಡ್ರೂ ಸಹ ಹತ್ತತ್ರ 70,000 ರೂಪಾಯಿ ಲಾಭನ ಒಂದು ಫೋನಿಂದ ಮಾಡ್ತಾ ಇದ್ದಾರೆ. 70,000. ಅಷ್ಟಿಲ್ಲದೆ ಆಪಲ್ನವರು ನಮ್ಮ ಜಗತ್ತಲ್ಲಿ ಅತಿ ಹೆಚ್ಚು ಲಾಭವನ್ನು ಮಾಡುವಂಥ ಕಂಪನಿಗಳಲ್ಲಿ ಟಾಪಲ್ಲಿರ್ತಿದ್ರಾ? ಅಷ್ಟಿಲ್ಲದೆ ಟಾಪಲ್ಲಿರೋಕ್ಕಾಗತ್ತಾ? ಮೋಸ್ಟ್ಲಿ ಆಪಲ್ನವರು ಅವ್ರ ಆಫೀಸ್ಗಳಲ್ಲಿ ದುಡ್ಡಲ್ಲೇ ಅವ್ರದ್ದು ಆಫೀಸ್ ಕಟ್ಬಿಟ್ಟವ್ರ ಅಂತ ಇಟ್ಕೆ ಬದಲು. ಅಷ್ಟು ಕ್ಯಾಶ್ ಇದೆ. ಕ್ಯಾಶ್ ಎಲ್ಲಿಡ್ತಾರೋ ಗೊತ್ತಿಲ್ಲ ಅವರು. ಇನ್ನು ಐಫೋನ್ 16 ಬೇಸ್ ಮಾಡಲಿಗೆ ಬರೋಣ, ಆಯಿತಾ? ಈ ಬೇಸ್ ಮಾಡಲ್ಲು ನಮ್ಮ ದೇಶದಲ್ಲಿ 80,000 ರೂಪಾಯಿಗೆ ಸೇಲ್ ಆಗ್ತಾ ಇದೆ, ಆಯಿತಾ? ಸೊ ಈ ಒಂದು ಐಫೋನ್ 16ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಆಪಲ್ನವ್ರಿಗೆ ತಗಲುವಂಥ ಖರ್ಚು 34,929 ರೂಪಾಯಿ, ಅಪ್ರಾಕ್ಸಿಮೇಟ್ಲಿ 35,000 ರೂಪಾಯಿ. ಇದರಲ್ಲಿ ಅವ್ರು ಅಷ್ಟೊಂದು ಪ್ರಾಫಿಟ್ ಮಾಡಲ್ಲ, ಆಯಿತಾ? ಕ್ಲೋಸ್ ಟು 45,000 ರೂಪಾಯಿ ಪ್ರಾಫಿಟ್ ಮಾರ್ಜಿನ್ ಇದೆ.
ಅದರಲ್ಲಿ ಒಂದು 15,000 20,000ನೇ ಟ್ಯಾಕ್ಸ್ಗೆ ಹೋಯ್ತು ಅಂದರೆ ಬರೀ ಒಂದು 25,000 ರೂಪಾಯಿ ಲಾಭ ಆಗುತ್ತೆ ಅಷ್ಟೇ. ಸೊ ಆಪಲ್ನವ್ರಿಗೆ ಈ ಬೇಸ್ ಮಾಡೆಲ್ನಿಂದ ಐಫೋನ್ 16ಇಂದ ಅಷ್ಟು ಪ್ರಾಫಿಟ್ ಇಲ್ಲ, ಆಯಿತಾ. ಈ ಪ್ರೋ ಮ್ಯಾಕ್ಸಲ್ಲಿ ಹೆವಿ ದುಡ್ಡು ಮಾಡ್ತಾರೆ, ಅವ್ರು ದುಡ್ಡು ಮಾಡೋದೇ ಅಲ್ಲಿ, ಆಯಿತಾ. ಈ ಬೇಸ್ ವೇರಿಯಂಟು ಏನೋ ಬಡವರಿಗೆ ತಗೊಳ್ರಪ್ಪ, ನೀವು ಬಡವ್ರು ಯಾರಿದ್ದೀರಾ, ನಮ್ಮ ದೇಶದಲ್ಲೆಲ್ಲ ಬರೀ ಐಫೋನ್ 16 ಅಲ್ವಾ ಸೇಲ್ ಆಗೋದು, ತಗೊಳ್ರಪ್ಪ ದಾನ ಮಾಡ್ದಂಗೆ ಆಪಲ್ನವರಿಗೆ. ಬರೀ ಕಡಿಮೆ ಪ್ರಾಫಿಟ್ ಮಾರ್ಜಿನ್ ಇಟ್ಟು, ಅಂದರೆ ಅವ್ರಿಗೆ 25,000 ಪ್ರಾಫಿಟ್ ಮಾರ್ಜಿನ್ ಅಂದರೂ ಕಡಿಮೆನೇ, ಆಯಿತಾ. ಬರೀ 25,000 ಅಲ್ವಾ ತಗೊಳ್ಳಿ ಅನ್ನೋ ಥರ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಇಟ್ಟು ಬೇಸ್ ಮಾಡೆಲ್ನ ಆಪಲ್ನವರು ಸೇಲ್ ಮಾಡ್ತಾರೆ. ಯಪ್ಪ ದೇವ್ರು, ಆದರೂ ಒಂದು ಫೋನಿಗೆ 25,000 ಬೇಸ್ ಮಾಡೆಲಲ್ಲೂ ಲಾಭ ಮಾಡ್ತಾರೆ ಅಂದರೆ ಯೋಚನೆ ಮಾಡ್ಕೊಳ್ಳಿ, ಆಯಿತಾ. ಎಷ್ಟು ದುಡ್ಡು ಮಾಡಿರ್ಬೋದು ಆ ಕಂಪ್ನಿ ಅಂತ. ನಂಬಲ್ಲ ನೀವು, ಅವ್ರು ಪ್ರತಿ ವರ್ಷ ಎಷ್ಟು ಲಾಭ ಮಾಡ್ತಾರೆ ಅಂತ ಒಂದು ಸಲ ಗೂಗಲ್ ಮಾಡಿ ನೋಡಿ, ಆಯಿತಾ. ಹತ್ತತ್ರ $100 ಬಿಲಿಯನ್ ದುಡ್ಡನ್ನು ಅವರು ಲಾಭ ಮಾಡ್ತಾರೆ. $1 ಬಿಲಿಯನ್ ಅಂದರೆ 8,000 ಕೋಟಿ ಅಪ್ರಾಕ್ಸಿಮೇಟ್ಲಿ. 8,000 ಇಂಟು 100 ಮಾಡಿ 8 ಲಕ್ಷ ಕೋಟಿ ಪ್ರತಿ ವರ್ಷ 8 ಲಕ್ಷ ಕೋಟಿಯಷ್ಟು ಲಾಭವನ್ನು ಮಾಡ್ತಾರೆ. ಅಂದರೆ 8 ಲಕ್ಷ ಕೋಟಿ ಬೇಡ, 5 ಲಕ್ಷ ಕೋಟಿ ಅಂತಲೇ ಇಟ್ಕೊಳ್ಳಿ. 5 ಲಕ್ಷ ಕೋಟಿ ಗುರು ನಮ್ಮ ರಾಜ್ಯದ ವಾರ್ಷಿಕ ಬಡ್ಜೆಟ್. ಅದು ನಮ್ಮ ರಾಜ್ಯದ, ಕರ್ನಾಟಕ ರಾಜ್ಯದ ವಾರ್ಷಿಕ ಬಡ್ಜೆಟು. ಒಂದು ವರ್ಷಕ್ಕೆ ಅಷ್ಟು ಪ್ರಾಫಿಟ್ ಮಾಡ್ತಾರೆ ಅವರು. ದೇವ್ರೆ, ಯೋಚನೆ ಮಾಡಿದ್ರೆ ಯಬ್ಬಾ ತಲೆ ಕೆಟ್ಟೋಗ್ಬಿಡುತ್ತೆ. ಎಲ್ಲ ಅಲ್ಲ, ಒಂದು ಕಂಪ್ನಿ ಆ ಥರ ಒಂದು ನೋಡಿ, ಯಾರೋ ಒಬ್ಬರು ಆ ಥರ ಒಂದು ಕಂಪ್ನಿ ಶುರು ಮಾಡಿಬಿಟ್ರೆ ನಮ್ಮ ದೇಶದಲ್ಲಿ ಯಾಕೆ ಈ ಥರ ಕಂಪ್ನಿಗಳು ಬರಲ್ಲ? ಯಪ್ಪ ಕ್ರೇಜಿ. ಸೊ ನೀವೇನಾದರೂ ಐಫೋನ್ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ನೋಡಿ, ಆಪಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಿಗೆ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು 40,000 ರೂಪಾಯಿ ಇಸ್ಕೊಂಬಿಡಿ, ಆಯಿತಾ. 40,000 ರೂಪಾಯಿ ಐಫೋನು, ಬೆಂಕಿ. ಇಲ್ಲ ನೆಕ್ಸ್ಟ್ ವರ್ಷ ತಗೊಂಬಿಡಿ, ಮುಂದಿನ ವರ್ಷ ಈ ಸೇಲ್ ಟೈಮಲ್ಲಿ ಐಫೋನ್ 16 ಈಗ ಬಿಗ್ ಬಿಲಿಯನ್ ಡೇ ಟೈಮಲ್ಲಿ 15,000 ರೂಪಾಯಿಗೆ ಬಂದುಬಿಡುತ್ತೆ. ಸೊ ಇದಿಷ್ಟು ಈ ವಿಡಿಯೋ. ಐ ಹೋಪ್ ನಿಮಗೆ ಹೊಸ ವಿಷಯ ತಿಳ್ಕೊಂಡಿದ್ದೀರಾ, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.